ನಮಸ್ಕಾರ ವೀಕ್ಷಕರೇ, ಕೆಲವೊಂದು ಬಾರಿ ನಮ್ಮ ಅದೃಷ್ಟ ಆಗಿರಬಹುದು ಅಥವಾ ದುರದೃಷ್ಟಗಳೇ ಆಗಿರಬಹುದು, ನಾವು ದಿನನಿತ್ಯದ ಕೆಲಸಗಳಲ್ಲಿ ಮಾಡುವಂತಹ ಕೆಲವೊಂದು ಸಣ್ಣ ತಪ್ಪುಗಳಿಂದಲೂ ಸಂಭವಿಸಬಹುದು. ಹಾಗಾದರೆ ಗಂಡಸರು ಸ್ನಾನ ಮಾಡುವಾಗ ಯಾವ ರೀತಿಯ ತಪ್ಪುಗಳನ್ನು ಮಾಡಬಾರದೆನ್ನುವ ಬಗ್ಗೆ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಎಷ್ಟು ದುಡಿದರೂ ಕೂಡ ಏಳಿಗೆಯಾಗಲ್ಲ ಎಂದು ಕೊರಗುತ್ತಿರುವ ಯುವಕರು ಈ ರೀತಿಯ ಅಭ್ಯಾಸಗಳಿದ್ದಲ್ಲಿ ಬದಲಾಯಿಸಿ ನೋಡಿ, ಖಂಡಿತವಾಗಿಯೂ ಜೀವನದಲ್ಲಿ ಬದಲಾವಣೆಯಾಗುತ್ತದೆ. ಸೂರ್ಯೋದಯವಾದ ನಂತರ ಆಹಾರ ಸೇವನೆ ಮಾಡಿದ ನಂತರ ಮಾಡುವ ಸ್ನಾನವೇ ದಾನವ ಸ್ನಾನ. ಈ ಸ್ನಾನವನ್ನು ಯಾವುದೇ ಕಾರಣಕ್ಕೂ ಶಾಸ್ತ್ರದ ಪ್ರಕಾರ ಮಾಡಲೇಬಾರದು. ಇನ್ನು ಸ್ನಾನ ಮಾಡುವಾಗ ಗಮನದಲ್ಲಿಡಬೇಕಾದ ಅಂಶಗಳೆಂದರೆ, ಮೊದಲು ತಲೆಗೆ ನೀರು ಹಾಕಿ ಆನಂತರ ಪೂರ್ತಿ ದೇಹಕ್ಕೆ ನೀರು ಹಾಕಿಕೊಳ್ಳಬೇಕು. ಇದರ ಹಿಂದೆ ವೈಜ್ಞಾನಿಕವಾದ ಕಾರಣವೂ ಇದೆ. ಈ ರೀತಿಯ ಸ್ನಾನವನ್ನು ಮಾಡುವುದರಿಂದ ದೇಹದ ಉಷ್ಣ ತಲೆಯಿಂದ ಇಳಿದು ಪಾದದ ಮೂಲಕ ಹೊರ ಹೋಗುತ್ತದೆಯಂತೆ. ಗಂಡಸರು ಪ್ರತಿದಿನ ತಲೆಗೆ ಸ್ನಾನ ಮಾಡಬೇಕು. ಆದರೆ ಸ್ನಾನ ಮಾಡುವಾಗ ಎಂದಿಗೂ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು. ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ಗಂಗೆಯ ಶಾಪಕ್ಕೆ ಬಲಿಯಾಗಿ ಲಕ್ಷ್ಮೀ ದೇವಿಯು ಹೊರಟು ಹೋಗುತ್ತಾಳಂತೆ. ಜೊತೆಗೆ ಅಗ್ನಿದೇವನ ಶಾಪಕ್ಕೂ ಒಳಗಾಗುತ್ತಾರಂತೆ. ಆದ ಕಾರಣ ಒಂದು ಟವೆಲ್ ಸುತ್ತಕೊಂಡಾದರೂ ಸ್ನಾನವನ್ನು ಮಾಡಬೇಕು. ಇನ್ನು ಸ್ನಾನ ಮಾಡಿದ ಬಟ್ಟೆ ಅಥವಾ ಮೈ ಒರೆಸಿಕೊಂಡಿರುವಂತಹ ಬಟ್ಟೆಯನ್ನು ಸುತ್ತಿಕೊಂಡು ದೇವರ ಕೋಣೆ ಪ್ರವೇಶ ಮಾಡಬಾರದು. ಇದರಿಂದ ದರಿದ್ರ ಲಕ್ಷ್ಮಿ ಮನೆಯನ್ನು ಪ್ರವೇಶ ಮಾಡುತ್ತಾಳಂತೆ. ಆದ ಕಾರಣ ಸ್ನಾನ ಮಾಡಿದ ನಂತರ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ದೇವರ ಕೋಣೆ ಪ್ರವೇಶಿಸಬೇಕು. ಇದರಿಂದ ಲಕ್ಷ್ಮೀ ದೇವಿಯು ಕೈ ಹಿಡಿದು ನಡೆಸುತ್ತಾಳಂತೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.